ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಡಾಕತ್ತಿರೋ ರೆಸಿಪಿ ರೀ ಚುಮ್ಮರಿಕಾಯಿ. ಇದನ್ನು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ನಾವು 1 kg ಮೆಣಸಿನ್ಕಾಯಿ ತೊಗೊಂಡಿವ್ರಿ, ಒಂದು 4 ಸೇರಿನಷ್ಟು ಚುಮ್ಮರಿ ತೊಗೊಂಡಿವ್ರಿ, ಒಂದು 4 ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿವ್ರಿ, 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ ರೀ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ರೀ. ಇದಿಷ್ಟು ಬೇಕಾಗಿರುತ್ತೆ. ಈ ಚುಮ್ಮರಿ ಇವನ್ನ ಮೆಂತ್ಯಕಾಳು, ಜೀರಿಗೆ, ಉಪ್ಪು ಹಾಕಿ ಸಣ್ಣಂಗೆ ಪೌಡ್ರ್ ಮಾಡ್ಕೋಬೇಕ್ರಿ ಮಿಕ್ಸಿ ಜಾರ್ಗೆ ಹಾಕೊಂಡು. ನೋಡ್ರಿ, ಇಷ್ಟು ಮೆಣಸಿನ್ಕಾಯಿ ಹೆರ್ಚ್ಕೊಂಡಿವ್ರಿ. ಈಗ ಇವನ್ನ ನೀರು ಹಾಕಿ ನೆನೆಯಕ್ಕೆ ಬಿಡ್ಬೇಕ್ರಿ 1-2-3 ತಾಸು. ಹಂಗಸೀಳಿ ಇವನ್ನ ನೀರಾಗ ನೆನೆಯಕ್ಕೆ ಬಿಡ್ಬೇಕ್ರಿ ಮೆಣಸಿನ್ಕಾಯಿ. ನೋಡ್ರಿ, ಅವು ಚುಮ್ಮರಿ, ಮೆಂತ್ಯಕಾಳು, ಜೀರಿಗೆ ಮತ್ತು ಉಪ್ಪು ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡಿವ್ರಿ. ನೋಡ್ರಿ, ಮೆಣಸಿನ್ಕಾಯಿ 2 ತಾಸು ನೆನಿಟ್ಟಿವ್ರಿ. ಮತ್ತೆ ಒಳಗಿಂದೆಲ್ಲ ಬೀಜ ತೆಗ್ದೈತೆ ನೋಡ್ರಿ. ಬೀಜ ತೆಗೆದ್ಮೇಲೆ ಹಿಂಗಾಗುತ್ತೆ ನೋಡ್ರಿ. ಈಗ ಒಂದೊಂದು ಮೆಣಸಿನ್ಕಾಯಿ ತೊಗೊಂಡು ಅದ್ರೊಳಗೆ ಅವನ್ನ ಪುಡಿ ಮಾಡ್ಕೊಂಡು ತುಂಬೋದ್ರಿ. ಈಗ ಇವ್ನ ಹಿಂಗೆ ಒಂದೊಂದಕ್ಕೆ ಇಷ್ಟು ಪುಡಿ ಹಾಕಿ ತುಂಬಿಡುದ್ರಿ. ಈಗ ಇವ್ನ ಹಿಂಗೆ ತುಂಬಿ ಮ್ಯಾಗ ಇಟ್ಟು ಒಂದು ಅರ್ಬಿ ಮುಚ್ಬೇಕ್ರಿ. ಮುಂಜಾನೆ ಎದ್ದು ಇವನ್ನ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕ್ರಿ. ನೋಡ್ರಿ, ಹಿಂಗಿಷ್ಟು ತುಂಬಿ ಮ್ಯಾಗ ಇಟ್ಟಿವ್ರಿ. ಈಗ ಇದಕ್ಕೊಂದು ಅರ್ಬಿ ಹೊಚ್ಚಿ ಮುಚ್ಚಿಡ್ಬೇಕ್ರಿ. ಮುಂಜಾನೆ ಎದ್ದು ಇವನ್ನ ಬಿಸಿಲಿಗೆ ಹಾಕ್ಬೇಕ್ರಿ. ನೋಡ್ರಿ, ಈ ಚುಮ್ಮರಿಗಾಯಿ ಈಗ ಒಣಗಿಸಿವ್ರಿ ಬಿಸಿಲಿಗೆ 2 ದಿನ ಹಾಕಿ. ಈಗ ಇದನ್ನು ಒಂದು ಪ್ಯಾನ್ ಇಟ್ಟು ಅದ್ರಾಗ ಎಣ್ಣೆ ಹಾಕಿ ಕರಿಬೇಕ್ರಿ. ನೋಡ್ರಿ, ಈಗ ಎಣ್ಣೆ ಕಾಯಕ್ಕೆ ಇಟ್ಟಿವ್ರಿ. ನೋಡ್ರಿ, ಈಗ ಎಣ್ಣೆ ಕಾದೈತ್ರಿ. ಇದಕ್ಕೆ ಒಂದೊಂದು ಮೆಣಸಿನ್ಕಾಯಿ ಹಾಕಿ ಕರಿಬೇಕ್ರಿ. ಈಗ ನೋಡ್ರಿ, ಹಿಂಗೆ ಕೆಂಪಾಗೋ ಮಟ್ಟ ಕರಿಬೇಕ್ರಿ. ನೋಡ್ರಿ, ಚುಮ್ಮರಿಕಾಯಿ ರೆಡಿ ಆಗ್ಯಾವ್ರಿ. ಇವನ್ನ ಹಬ್ಬದಾಗ ಹೋಳಿಗೆ ಅದು ಮಾಡಿದಾಗ ಅದ್ರ ಕೂಡ ನೆಂಚ್ಕೊಂಡು ತಿನ್ಬೋದ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನೀವು ಮನ್ಯಾಗ ಟ್ರೈ ಮಾಡಿರಿ. ಹೆಂಗಿತ್ತಂತಂದು ಕಮೆಂಟ್ನ ತಿಳಿಸ್ರಿ.